ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕುಂಡಲಿನಿ ಎನರ್ಜಿ ಪ್ರತಿ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಮೇಲೆ ಏರಿದಾಗ ಆಗುವಂತಹ ಅನುಭವಗಳು, ಹಾಗೆ ಈ ಯಾತ್ರೆಯಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಯ ಬಗ್ಗೆ ಹೇಳ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. ಕುಂಡಲಿನಿ ಜಾಗೃತಿ ಅಂದರೆ ಒಂದು ಸಡನ್ ಮಿರಾಕಲ್ ಅಲ್ಲ. ಇದು ಶಕ್ತಿ ನಿಧಾನವಾಗಿ ಪ್ರತಿ ಚಕ್ರವನ್ನು ಶುದ್ಧೀಕರಿಸುತ್ತಾ ಮೇಲೆ ಏರುವ ಪ್ರಕ್ರಿಯೆ. ಇನ್ನು ಮೂಲಾಧಾರ ಚಕ್ರ, ಕುಂಡಲಿನಿ ಮೂಲಾಧಾರದಲ್ಲಿ ಆ್ಯಕ್ಟಿವೇಟ್ ಆದಾಗ ಜೀವನದ ಬೇಸಿಕ್ ಸೆಕ್ಯೂರಿಟಿ ವಿಷಯಗಳು ಸರ್ಫೇಸಿಗೆ ಬರುತ್ತೆ. ಹಳೆಯ ಭಯಗಳು, ಚೈಲ್ಡ್ಹುಡ್ ಡ್ರಾಮಾ, ಬಾಲ್ಯದಲ್ಲಿ ಆ ಸಣ್ಣ ವಯಸ್ಸಿನಲ್ಲಿ ಮನಸ್ಸಿಗೆ ಆದಂತಹ ಗಾಯ, ಸರ್ವೈವಲ್ ಥಾಟು ಮತ್ತು ಮೇಲೆ ಬರುತ್ತೆ. ಇದರಲ್ಲಿ ಬರುವ ಸಮಸ್ಯೆಗಳು ಏನಪ್ಪ ಅಂದರೆ, ನಾರ್ಮಲ್ ಆಗಿ ಭಯ, ಆ್ಯಂಗ್ಸೈಟಿ, ಕಾಲು ನೋವು, ಬೆನ್ನು ನೋವು, ಇದು ಗ್ರೌಂಡಿಂಗ್ ಆಗೋದನ್ನು ಕಲಿಯುವ ಮೊದಲ ಪರೀಕ್ಷೆ. ಇನ್ನು ಎರಡನೇದು ಸ್ವಾಧಿಷ್ಠಾನ ಚಕ್ರ. ಇಲ್ಲಿ ಶಕ್ತಿ ಬ್ಯಾಲೆನ್ಸ್ ಆಗಿ ಮುಂದೆ ಸಾಗುವ ಈ ಹಂತದಲ್ಲಿ ಎಮೋಷನ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಹಳೆಯ ರಿಲೇಷನ್ಶಿಪ್ ನೆನಪುಗಳು, ಸೆಕ್ಷುವಲ್ ಎನರ್ಜಿ, ಅಟ್ರ್ಯಾಕ್ಷನ್ನು, ಕನ್ಫ್ಯೂಷನ್ ಎಲ್ಲ ಹೆಚ್ಚಾಗಬಹುದು. ಇದರಿಂದ ಬರುವಂತಹ ಸಮಸ್ಯೆಗಳು ಯಾವುದು ಅಂದರೆ, ಓವರ್ ಅಟ್ಯಾಚ್ಮೆಂಟು, ಗಿಲ್ಟು, ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಪ್ಲೆಜರ್ ಮತ್ತು ಕಂಟ್ರೋಲ್ ನಡುವೆ ಬ್ಯಾಲೆನ್ಸ್ ಕಲಿಯಬೇಕಾದ ಹಂತ. ಇದು ಸೆಕ್ಷುವಲ್ ಎನರ್ಜಿ ಸ್ವಲ್ಪ ಜಾಸ್ತಿ ಆದಂತೆ ಅನ್ನಿಸ್ಬೋದು. ಇದರಿಂದ ಈ ಸ್ಟೇಜ್ನಲ್ಲಿ ಹುಷಾರಾಗಿರಬೇಕು. ಸೆಕ್ಷುವಲ್ ಅರ್ಜಿ ಜಾಸ್ತಿ ಆದಾಗ ಅದನ್ನು ಕಂಟ್ರೋಲ್ ಮಾಡುವ ಬದಲು ಅದಕ್ಕೆ ಪ್ರಾಣಶಕ್ತಿ ಮೇಲೆ ಏರುವಂತೆ ದಾರಿ ತೋರಿಸಬೇಕು. ಆಗ ಆ ಪ್ರೆಷರ್ ಕಡಿಮೆ ಆಗುತ್ತೆ. ಈ ವಿಚಾರಕ್ಕೆ ಕೆಳಗಿನ 2 ಚಕ್ರಗಳಿಗೆ ತುಂಬ ಹೀಲಿಂಗ್ ಕೊಡಬಾರ್ದು ಅಂತ ಹೇಳೋದು. ಮೂರನೇದು ಮಣಿಪುರ ಚಕ್ರ. ಇಲ್ಲಿ ಶಕ್ತಿ ಬ್ಯಾಲೆನ್ಸ್ ಆಗಿ ಮೇಲೆ ಬಂದಾಗ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಆದರೆ ಈಗೋ ಕೂಡ ಸರ್ಫೇಸಿಗೆ ಬರುತ್ತೆ. ಇರುವಂತಹ ಪವರ್ ಹಾಗೂ ಕಂಟ್ರೋಲ್ ಮಾಡುವ ನೇಚರು, ವರ್ತ್ ವಿಷಯಗಳು, ಸೆಲ್ಫ್ ವರ್ತ್ ವಿಷಯಗಳು ಲೈಫ್ನಲ್ಲಿ ಟೆಸ್ಟ್ ಆಗುತ್ತೆ. ಇಲ್ಲಿ ಕೂಡ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಓವರ್ ಈಗೋ ಟ್ರಿಗರ್ ಆಗೋದು ಕಾಣಬಹುದು. ಇದರಿಂದ ಉಂಟಾಗುವ ನಾರ್ಮಲ್ ಸಮಸ್ಯೆಗಳು ಅಂದರೆ ಅತಿಯಾದ ಕೋಪ, ಸುಮ್ಮನೆ ಇರಿಟೇಷನು, ಹೊಟ್ಟೆಯಲ್ಲಿ ಇಶ್ಯೂ, ಆ್ಯಸಿಡಿಟಿ ಆಗಬಹುದು. ಇದು ಈಗೋ ಪ್ಯೂರಿಫಿಕೇಷನ್ ಆಗುವಂತಹ ಸ್ಟೇಜು. ಇದನ್ನು ತಿಳ್ಕೊಳ್ಳೋದೇ ಇದ್ದರೆ ಈಗೋ ಟ್ರಿಗರ್ ಆಗಿ ಎಲ್ಲರ ಜೊತೆ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಸೊ ಸಿಚುವೇಷನ್ನ ನೀಟಾಗಿ ಹ್ಯಾಂಡಲ್ ಮಾಡೋದು ಕಲಿತ್ರೆ ಒಳ್ಳೆಯದು. 4ನೇದು ಅನಾಹತ ಚಕ್ರ. ಈ ಚಕ್ರ ಬ್ಯಾಲೆನ್ಸ್ ಆಗ್ತಾ ಶಕ್ತಿ ಮೇಲೆ ಬಂದಾಗ ಅಕಾರಣ ಅಳು ಬರೋದು, ಡೀಪ್ ಕಂಪ್ಯಾಷನ್ನು, ಫಾರ್ಗಿವ್ನೆಸ್ಸು ಫೀಲಿಂಗ್ ಬರುತ್ತೆ. ಒಂದು ಕಡೆ ತುಂಬ ಸೆನ್ಸಿಟಿವ್ ಆಗಿಯೂ ಫೀಲ್ ಆಗುತ್ತೆ. ರಸ್ತೆಯಲ್ಲಿ ಹೋಗಬೇಕಾದ್ರೆ ಬೀದಿ ನಾಯಿಗಳಿಗೆ ತೊಂದರೆ ಆದರೆ ಅಥವಾ ಭಿಕ್ಷುಕರನ್ನ ನೋಡಿದಾಗ ಮನಸ್ಸು ಅತೀ ದುರ್ಬಲವಾಗುತ್ತೆ. ತಕ್ಷಣ ಅಳು ಬರುವಂತಾಗೋದು, ಇಲ್ಲ ತಲೆ ಕೆಟ್ಟು ಹೋಗ್ತಾ ಇದೆ, ಈ ಸಿಚುವೇಶನ್ ನೋಡೋಕ್ಕೆ ಆಗ್ತಿಲ್ಲ ಅನ್ನುವ ಅನುಭವ ಬರುವುದು. ಈ ಸಿಚುವೇಶನು ನನ್ನ ಜರ್ನಿಯಲ್ಲಿ ತುಂಬ ಇದನ್ನು ಫೀಲ್ ಮಾಡಿದ್ದೀನಿ ನಾನು. ಒಟ್ಟಿಗೆ ಇರುವವರು ನಿನಗೇನು ಹುಚ್ಚ ಅಂತ ಕ್ವಶ್ಚನ್ ಮಾಡಿದವರು ಇದ್ದಾರೆ. ಯಾಕೆಂದರೆ ಆ ಫೀಲ್ ಅವರಿಗೆ ಅರ್ಥ ಆಗಲ್ಲ, ನಮಗೆ ಅರಗಿಸಿಕೊಳ್ಳೋದಕ್ಕೆ ಆಗಲ್ಲ. ಈ ಥರ ಸಿಚುವೇಶನ್ ಬರುತ್ತೆ. ಸಮಸ್ಯೆ ಏನು ಬರುತ್ತೆ ಅಂತ ನೋಡಿದರೆ, ಹೃದಯದಲ್ಲಿ ಭಾರವೆನಿಸುವುದು, ಎಮೋಷ್ನಲ್ ಪೇಯ್ನು, ಒಂಟಿತನ ಫೀಲ್ ಆಗ್ಬೋದು. ಅಟ್ಯಾಚ್ಮೆಂಟ್ ರಿಲೀಸ್ ಆಗುವಾಗ ಪೇಯ್ನು ಕಾಣಿಸೋದು ಸಹಜ. ಈ ಜರ್ನಿಗೆ ಬರುವ ಮೊದಲು ಪ್ರೀತಿ, ಅನುಕಂಪ ಬೇರೆಯವರಿಗೆ ಇದ್ದರೂ ಆಗ ಇದ್ದಿದ್ದರಿಂದ 3 ಪಟ್ಟು ಹೆಚ್ಚಾಗುತ್ತೆ. ಇದರಿಂದ ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀನು ಮೊದಲಿನ ಹಾಗೆ ಇಲ್ಲ ಅಂತ. ಸೊ 5ನೇದು ವಿಶುದ್ಧ ಚಕ್ರ. ಶಕ್ತಿ ಮೇಲೆ ಬರ್ತಾ ನಿಜ ಹೇಳಬೇಕು, ಸತ್ಯ ಮಾತಾಡಬೇಕು ಅನ್ನೋ ಸ್ಟ್ರಾಂಗ್ ಅರ್ಜ್ ಬರುತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗುವ ಸಿಚುವೇಶನ್. ಕಡಿಮೆ ಮಾತು, ಯಾರ ಹತ್ರನೂ ಹೆಚ್ಚು ಮಾತಾಡೋಕ್ಕೆ ಇಷ್ಟ ಆಗಲ್ಲ, ಯಾರ ಕಂಪನಿ ಕೂಡ ಇಷ್ಟ ಆಗಲ್ಲ. ಐಸೋಲೇಷನ್ ಆಗೋಣ ಅಂತ ಅನಿಸುತ್ತೆ. ಒಂಟಿಯಾಗಿ ಇರಬೇಕು ಅನ್ನುವ ಭಾವ ಹೆಚ್ಚು ಬರುತ್ತೆ. ಒಳಗಿನಿಂದ ಏನು ಸರಿ ಎಂದು ಅನಿಸುತ್ತೋ ಆ ಥರ ಬದುಕೋದು, ಸುಳ್ಳು ಮಾಸ್ಕ್ ತೆಗೆದು ರಿಯಲ್ ಸೆಲ್ಫ್ ಆಗಿ ಹೊರಬರೋದು. ಅವರು ಏನು ಅನ್ಕೋತಾರೋ, ಇವರು ಏನು ಅನ್ಕೋಬಹುದು ಅನ್ನುವ ಭಯ ಇರಲ್ಲ. ಮತ್ತು ಸುಳ್ಳು ಹೇಳಿದಾಗ ಗಂಟಲಿನ ಭಾಗ ಮೈಲ್ಡ್ ಪೇಯ್ನ್ ಫೀಲ್ ಆಗುತ್ತೆ. ಇನ್ನೊಬ್ಬರ ಅಪ್ರೂವಲ್ಗಾಗಿ ನೀವು ಕಾಯಲ್ಲ. ನಿಮಗೆ ಸರಿ ಅನಿಸಿದ ವಿಷಯ ಮಾಡೇ ಮಾಡ್ತೀರಿ. ಇದು ವಿಶುದ್ಧ ಚಕ್ರದಲ್ಲಿ
ಆಗುವಂತಹ ಅನುಭವ. ಮಾತಾಡಬೇಕು ಅಂತ ಅನಿಸಿದ್ರು ಸೈಲೆನ್ಸ್ ಇಷ್ಟ ಆಗುತ್ತೆ ಆ ಟೈಮಲ್ಲಿ. ಸತ್ಯ ಹೇಳಿದ ಮೇಲೆ ಲೋನ್ಲಿನೆಸ್ ಫೀಲ್ ಆಗೋದು. ಇವು ಪನಿಷ್ಮೆಂಟ್ ಅಲ್ಲ, ಪ್ಯೂರಿಫಿಕೇಷನ್. ಜನರ ಅಭಿಪ್ರಾಯ ನಿಮಗೆ ಲೀಸ್ಟ್ ಬಾದರ್ ಆಗ್ಬೋದು. ಅಂದರೆ ಈಗೋಲೆಸ್ ಆದಾಗ ಜನರ ಅಭಿಪ್ರಾಯ ನಿಮಗೆ ನೋವು ಬೇಸರ ಉಂಟು ಮಾಡಲ್ಲ. ಇದು ವಿಶುದ್ಧ ಚಕ್ರದಲ್ಲಿ ಬ್ಯಾಲೆನ್ಸ್ ಆದಾಗ ಕಂಡುಬರುವಂಥ ಲಕ್ಷಣ. 6ನೇದು ಆಜ್ಞಾಚಕ್ರ. ಕೆಳಗಿನ ಚಕ್ರಗಳಿಂದ ಶಕ್ತಿ ಬ್ಯಾಲೆನ್ಸ್ ಆಗ್ತಾ ಮೇಲೆ ಬಂದಾಗ ಆಗುವ ಅನುಭವಗಳು ಒಂದು ಸ್ವಲ್ಪ ವಿಚಿತ್ರ ಅಂತ ಹೇಳ್ಬೋದು. ವಿಚಿತ್ರ ಕನಸು ಬರೋದು, ಇಂಟ್ಯೂಷನ್ ಶಾರ್ಪ್ ಆಗೋದು, ಕ್ಲಾರಿಟಿ ಬರೋದು, ಮೈಂಡ್ ಬಿಯಾಂಡ್ ಲಾಜಿಕ್ ಥಿಂಕ್ ಮಾಡೋದು ಶುರುವಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇಂಟ್ಯೂಷನ್ ವರ್ಕ್ ಆಗ್ತಿರೋದಾ ಅಥವಾ ಮೈಂಡ್ ಕ್ರಿಯೇಟ್ ಮಾಡ್ತಿರೋದಾ ಅಂತ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆ ಸೂಕ್ಷ್ಮ ಲೋಕದ ಅನುಭವ ಒಂದೊಂದು ಸಲ ಕಣ್ಣು ಮುಚ್ಚಿದರೆ ವಿಚಿತ್ರ ಸೀನ್ಗಳು ಬಂದ ಹಾಗೆ ಅನಿಸುತ್ತೆ. ಒಂದೊಂದು ಸಲ ಭಯಾನಕ ವಿಕೃತ ರೂಪಗಳು ಬಂದ ಹಾಗೆ ಅನಿಸುತ್ತೆ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಇಂಟ್ಯೂಷನ್ ಅಥವಾ ಮೈಂಡ್ ಕ್ರಿಯೇಟ್ ಮಾಡ್ತಾ ಇರೋದಾ ಅಂತ ಮನದೊಳಗಡೆ ಗೊಂದಲ ಉಂಟಾಗುತ್ತೆ. ಬರ್ತಾ ಇರುವ ಸೀನ್ ಏನು ಅಂತ ಡಿಕೋಡ್ ಮಾಡೋಕ್ಕೆ ಗೊತ್ತಾಗಲ್ಲ. ಹಾಗೆಯೇ ಕೆಲವೊಂದು ಸೀನ್ ಸಿಂಬಾಲಿಕ್ ಆಗಿ ಕಾಣಿಸ್ತವೆ. ಅದನ್ನು ಡಿಕೋಡ್ ಮಾಡೋಕ್ಕೆ ಗೊತ್ತಾಗಬೇಕು ಅಂದರೆ ಗುರುವಿನ ಮಾರ್ಗದರ್ಶನ ಬೇಕು. ಇಲ್ಲ ಅಂದರೆ ನಮಗೇನೆ ಅಷ್ಟು ಕ್ಲಾರಿಟಿ ಬರ್ತಿದ್ರೆ ತೊಂದರೆ ಇಲ್ಲ. ಆದರೆ 90% ಜನ ಈ ಚಕ್ರದಲ್ಲಿ ಸ್ಟಕ್ ಆಗೋದು. ವಿಷಯ ಏನು ಅಂತ ಕ್ಲಿಯರ್ ಆಗಿ ಗೊತ್ತಾಗದೆ ಭ್ರಮೆಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ಉಂಟಾಗುವ ಸಮಸ್ಯೆಗಳು ಅಂದರೆ ತಲೆಯಲ್ಲಿ ಪ್ರೆಷರು, ತಲೆನೋವು, ಯಾಕೆ ಅಂತ ಗೊತ್ತಿಲ್ಲ, ಒಂಥರ ಭಯ, ಇದು ಕೂಡ ಉಂಟಾಗುತ್ತೆ. ಮೈಂಡ್ ಮತ್ತು ಇಂಟ್ಯೂಷನ್ ನಡುವೆ ಕಾನ್ಫ್ಲಿಕ್ಟ್ ಈ ಹಂತದಲ್ಲಿ ಹೆಚ್ಚು ಬರುತ್ತೆ. ಇನ್ನು 7ನೇದು ಸಹಸ್ರಾರ ಚಕ್ರ. ಆಜ್ಞಾಚಕ್ರದಿಂದ ಬ್ಯಾಲೆನ್ಸ್ ಆಗಿ ಸಹಸ್ರಾರಕ್ಕೆ ಬಂದಾಗ ಆಗುವ ಅನುಭವ ಯೂನಿಟಿ ಫೀಲಿಂಗ್, ಸೈಲೆಂಟ್, ಡೀಪಾಗಿ ಶಾಂತತೆ, ಒಂಥರ ಖುಷಿ, ನಾನು ಅನ್ನುವ ಈಗೋ ಡಿಸಾಲ್ವ್ ಆಗುವ ಅನುಭವ ಬರುತ್ತೆ. ಆದರೆ ಆಜ್ಞಾದಿಂದ ಸಹಸ್ರಾರದ ಯಾತ್ರೆ ಅಷ್ಟು ಈಸಿ ಅಲ್ಲ. ಇಲ್ಲಿ ಗುರುವಿನ ಅಗತ್ಯ ತುಂಬ ಇದೆ. ಎಲ್ಲ ಚಕ್ರಗಳನ್ನು ಭೇದಿಸುತ್ತಾ ಮೇಲೆ ಬರುವ ಶಕ್ತಿಯನ್ನು ಶಿವನಿಂದ ಮಾತ್ರ ಕಂಟ್ರೋಲ್ ಮಾಡಲು ಸಾಧ್ಯ. ದೊಡ್ಡ ಸಾಧಕರಿಗೆ ಮಾತ್ರ ಇದರ ಅನುಭವ ಆಗ್ಬೋದು. ಆದರೆ ಆಜ್ಞಾದಿಂದ ಸಹಸ್ರಾರದ ಯಾತ್ರೆಗೆ ಗುರುವಿನ ಮುಖೇನವೇ ಮಾಡಬೇಕು. ಗುರುವಿನ ಗೈಡೆನ್ಸ್ ಇದ್ದರೆ ಆಗುವಂತಹ ಭ್ರಮೆ, ಒಂಥರ ವಿಕ್ಷಿಪ್ತತೆಯನ್ನು ತಪ್ಪಿಸ್ಬೋದು. ಇಲ್ಲ ಅಂದರೆ ಭ್ರಮೆಗೂ ನಿಜವಾದ ಅನುಭವಕ್ಕೂ ವ್ಯತ್ಯಾಸ ಗೊತ್ತಾಗದೆ ವಿಕ್ಷಿಪ್ತತೆ, ಮಾನಸಿಕ ಗೊಂದಲ ಉಂಟಾಗ್ಬೋದು. ಇದರಿಂದ ಬರುವ ಸಮಸ್ಯೆ ಯಾವುದು ಅಂತ ನೋಡಿದರೆ ಸಾಮಾನ್ಯ ಜಗತ್ತಿನಿಂದ ಡಿಸ್ಕನೆಕ್ಟ್ ಆದ ಫೀಲಿಂಗ್ ಬರ್ಬೋದು. ಸ್ಪಿರಿಚುವಲ್ ಲೈಫ್ ಮತ್ತು ಪ್ರಾಕ್ಟಿಕಲ್ ಲೈಫನ್ನು ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಇನ್ನು ಕಾಮನ್ ಪ್ರಾಬ್ಲಮ್ ಎಲ್ಲ ಚಕ್ರಗಳಿಗೂ ಸಂಬಂಧಪಟ್ಟಿದ್ದು ಏನು ಗೊತ್ತಾ? ಈ ಜರ್ನಿಯಲ್ಲಿ ಹೊಸ ಅನುಭವಗಳು ಬಂದಾಗ ಮನಸ್ಸು ಭಯ ಪಡುತ್ತೆ. ಈ ಭಯ ಈ ಜರ್ನಿಯ ಬಗ್ಗೆ ಅಲ್ಲ, ಇದರಲ್ಲಿ ಉಂಟಾಗುವ ಅನುಭವಗಳು ಒಂಥರ ವಿಚಿತ್ರ ಇರುತ್ತಲ್ವ. ನಮಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ಚೇಂಜಸ್ ಬರೋಕ್ಕೆ ಶುರುವಾದಾಗ ಮೈಂಡು ರೆಸಿಸ್ಟ್ ಮಾಡೋದು. ಇನ್ನು ಇದು ಭಯ ಅಂತಲ್ಲ, ಒಂಥರ ಮೈಂಡ್ ರೆಸಿಸ್ಟ್ ಮಾಡುತ್ತೆ ಅದನ್ನು ಏನು ಅಂತ. ಇನ್ನು ಹ್ಯಾಲುಸಿನೇಷನ್ ಮತ್ತು ಕನ್ಫ್ಯೂಷನ್, ಕೆಲವರಿಗೆ ಕನಸು, ಕಲ್ಪನೆ, ಎನರ್ಜಿ, ಸೆನ್ಸೇಷನು ಎಲ್ಲವೂ ಮಿಕ್ಸ್ ಆಗಿ ಕನ್ಫ್ಯೂಷನ್ ಆಗುತ್ತೆ. ಇದು ಸೈಕಿಕ್ ಪವರ್ ಅಲ್ಲ, ನರ್ವಸ್ ಸಿಸ್ಟಮ್ ಓವರ್ಲೋಡ್ ಆಗುವ ಸೂಚನೆ. ಐಸೋಲೇಷನ್, ಒಂಟಿಯಾಗಿರಬೇಕು ಅನ್ನುವ ಭಾವನೆ ಜಾಸ್ತಿ ಆಗ್ಬೋದು. ಆದರೆ ತುಂಬ ಐಸೋಲೇಟ್ ಮಾಡಿದರೆ ಎಮೋಷನಲ್ ಇಂಬ್ಯಾಲೆನ್ಸ್ ಮತ್ತು ಡಿಪ್ರೆಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಫಿಸಿಕಲ್ ಬಾಡಿ, ವರ್ಕು, ಫ್ಯಾಮಿಲಿ, ಫುಡ್ಡು ಎಲ್ಲವನ್ನು ಇಗ್ನೋರ್ ಮಾಡುವ ಲಕ್ಷಣಗಳು ಕಂಡುಬರುತ್ತೆ ಈ ಯಾತ್ರೆಯಲ್ಲಿ. ಫಿಸಿಕಲ್ ಲೈಫ್ನಿಂದ ಎಸ್ಕೇಪ್ ಆಗೋದಲ್ಲ, ಬ್ಯಾಲೆನ್ಸ್ ಮಾಡೋದು ಗೊತ್ತಿರಬೇಕು. ಇನ್ನೊಂದು ದೊಡ್ಡ ಡ್ರಾಬ್ಯಾಕ್ ಅಂದರೆ ಬೇರೆಯವರ ಎಕ್ಸ್ಪೀರಿಯನ್ಸ್ ಜೊತೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಂಪೇರ್ ಮಾಡೋದು. ಇದರಿಂದ ಕ್ಲಾರಿಟಿ ಬರುವುದಕ್ಕಿಂತ ಹೆಚ್ಚು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಈ ಜರ್ನಿಯಲ್ಲಿ ಬರುವ ಎಕ್ಸ್ಪೀರಿಯನ್ಸ್ ನಿಮಗೆ ಮತ್ತು ನಿಮ್ಮ ಗುರುವಿಗೆ ಸಂಬಂಧಪಟ್ಟಿದ್ದು, ಎಲ್ಲರ ಹತ್ರ ಹೇಳಿಕೊಳ್ಳುವ ವಿಚಾರ ಅಲ್ಲ.
ಭಯ ಹೆಚ್ಚಾಗ್ತಿದೆ ಅಂದರೆ, ಪೇಯ್ನು, ಕನ್ಫ್ಯೂಷನ್ ಇದ್ದರೆ ಎಕ್ಸ್ಪೀರಿಯನ್ಸ್ಡ್ ಗೈಡ್ ಅಥವಾ ಪ್ರೊಫೆಷ್ನಲ್ ಹೆಲ್ಪ್ ತಗೋಬೇಕು. ಹೆಲ್ಪ್ ತಗೊಳ್ಳೋದು ವೀಕ್ನೆಸ್ ಅಲ್ಲ, ಸಾಮಾನ್ಯ ಜ್ಞಾನ. ಗೊತ್ತಾಗಲಿಲ್ಲ ಅಂದರೆ ಕೇಳಿ ಮುಂದುವರಿಬೇಕು. ಸೊ ಇಷ್ಟು ಹೇಳ್ತಾ ಸೇಫಾಗಿ ಜರ್ನಿನ ಮುಂದುವರಿಸಿ, ಶಕ್ತಿಯನ್ನು ಮೇಲೆ ಏರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.